ರಾಜ್ಯ ಕಾಂಗ್ರೆಸ್ನಲ್ಲಿ ನಾನಾ ನೀನಾ ಪಂಥಾಹ್ವಾನ, ಹೈಕಮಾಂಡ್ ಎಂಟ್ರಿ ಬಳಿಕವೂ ನಿಲ್ಲದ ಬಣಬಡಿದಾಟ. ರಾಜ್ಯ ಕಾಂಗ್ರೆಸ್ನಲ್ಲಿ ನೀನಾ ನಾನಾ ಪಂಥಾಹ್ವಾನ, ಹೈಕಮಾಂಡ್ ಎಂಟ್ರಿ ಬಳಿಕವೂ ನಿಲ್ಲದ ಬಣಬಡಿದಾಟ. ಸಿಎಂ ಡಿಸಿಎಂ ಬಣದ ನಡುವೆ ನಾನಾ ನೀನಾ ಪಾಲಿಟಿಕ್ಸ್. ಯಾವುದೇ ಹಂತಕ್ಕೂ ಹೋದ್ರೂ ರೆಡಿ ಅಂತ ಇದಾವೆ ಎರಡೂ ಬಣಗಳು. ಅಶ್ವವೇಗ ನ್ಯೂಸ್ ನಲ್ಲಿ ಈ ಕ್ಷಣದ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ ನಿಮ್ಗೆ ಕೊಡ್ತಾ ಇದೀವಿ. ರಾಜ್ಯ ಕಾಂಗ್ರೆಸ್ ನಲ್ಲಿ ಇದೀಗ ನಾನಾ ನೀನಾ ಪಂಥಾಹ್ವಾನ, ಹೈಕಮಾಂಡ್ ಎಂಟ್ರಿ ಬಳಿಕವೂ ಬಣಬಡಿದಾಟ ಮಾತ್ರ ನಿಲ್ಲೋ ರೀತಿ ಕಾಣಿಸ್ತಾ ಇಲ್ಲ. ಸಿಎಂ ಮತ್ತು ಡಿಸಿಎಂ ಬಣದ ನಡುವೆ ನಾನಾ ನೀನಾ ಪಾಲಿಟಿಕ್ಸ್ ಇದೀಗ ತಾರಕಕ್ಕೆ ಏರ್ತಾ ಇದೆ. ಈಗ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇರಬಹುದು ಅಥವಾ ಸಿಎಂ ಕುರ್ಚಿ ವಿಚಾರ ಇರಬಹುದು. ಈ ಎರಡೂ ವಿಚಾರಗಳು ಸಾಕಷ್ಟು ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಈಗ ನೋಡ್ತಾ ಇದ್ರೆ ಎರಡೂ ಬಣದವರು ಕೂಡ ಯಾರನ್ನ ಬಿಟ್ಟುಕೊಡೋ ರೀತಿ ಕಂಡು ಬರ್ತಾ ಇಲ್ಲ. ನಾನಾ ನೀನಾ ಸಮರಕ್ಕೆ ಇರೋ ರೀತಿ ಕಂಡು ಬರ್ತಾ ಇದೆ. ಈಗ ನೋಡ್ತಾ ಇದ್ರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಹೈಕಮಾಂಡ್ ಎಂಟ್ರಿ ಆಗಿತ್ತು. ಯಾರೂ ಕೂಡ ಏನು ಮಾತನಾಡಬೇಡಿ, ಎಲ್ಲರೂ ಮೌನ ವಹಿಸಿ ಪಕ್ಷವನ್ನ ಒಗ್ಗಟ್ಟಿನ ಪಥದಿಂದ ಮುನ್ನಡೆಸಿಕೊಂಡು ಹೋಗಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಎಷ್ಟೇ ಮನವರಿಕೆ ಮಾಡಿದ್ರೂ ಕೂಡ ಬಣಬಡಿದಾಟ ಮಾತ್ರ ನಿಲ್ಲೋ ರೀತಿ ಕಾಣಿಸ್ತಾ ಇಲ್ಲ. ಹೈಕಮಾಂಡ್ ಎಂಟ್ರಿ ಕೊಟ್ಟರು ಕೂಡ ಬಣಬಡಿದಾಟಕ್ಕೆ ಹಾಗಾದ್ರೆ ಬ್ರೇಕ್ ಯಾವಾಗ ಬೀಳುತ್ತೆ? ಹೈಕಮಾಂಡ್ ಅಷ್ಟೆಲ್ಲ ಒಂದು ಹೇಳಿದ್ರು ಕೂಡ ಯಾಕೆ ಇವರು ಮತ್ತೆ ಒಂದು ಬಣಬಡಿದಾಟ ವಿಚಾರವನ್ನ ತಾರಕಕ್ಕೆ ಏರಿಸ್ತಾ ಇದ್ದಾರೆ ಅನ್ನೋದು ಪ್ರಶ್ನೆಯಾಗಿ ಮೂಡ್ತಾ ಇದೆ. ಸಿಎಂ ಡಿಸಿಎಂ ಬಣದ ನಡುವೆ ನಾನಾ ನೀನಾ ಪಾಲಿಟಿಕ್ಸ್ ಇದೀಗ ತಾರಕಕ್ಕೆ ಏರ್ತಾ ಇರುವಂತದ್ದು. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಏನಾಗ್ತಾ ಇದೆ? ಸೈಲೆಂಟ್ ಆಗಿದ್ದ ಸಿದ್ದು ಟೀಮ್ ವೈಲೆಂಟ್ ಆಗಿದ್ದೇಕೆ ಎನ್ನುವ ಪ್ರಶ್ನೆಗಳು ಇದೀಗ ಉದ್ಭವವಾಗ್ತಾ ಇದೆ. ಬೂದಿ ಮುಚ್ಚಿದ ಕೆಂಡದಂತಿದ್ದ ಬಣಬಡಿದಾಟ ಹಾಗಾದ್ರೆ ಭುಗಿಲೆದ್ದಿದ್ ಹೇಗೆ? ಡಿಕೆಶಿಯ ಆ ಒಂದು ಮಾತೆ ಬಂಡಾಯದ ಬಿರುಗಾಳಿ ಎಬ್ಬಿಸ್ತಾ ಹಾಗಾದ್ರೆ? ಸಿಎಂ ಬಣದಿಂದ ಫೋರ್ಮ್ಯಾನ್ ಆರ್ಮಿ ಕಮಾಂಡರ್ ಆಟ ಇದೀಗ ಶುರುವಾಗಿರುವಂತದ್ದು. ಇನ್ನು ನೋಡ್ತಾ ಇದ್ರೆ ಹೈಕಮಾಂಡ್ ಮೊರೆ ಹೋಗಿ ಡಿಕೆ ಶಿವಕುಮಾರ್ ರಣತಂತ್ರವನ್ನ ರೂಪಿಸಿದ್ರು. ಇನ್ನು ಸೈಲೆಂಟ್ ಆಗಿದ್ದ ಸಿದ್ದು ಟೀಮ್ ವೈಲೆಂಟ್ ಆಗೋಕೆ ಕಾರಣವಾದ್ರು ಏನು ಅಂತ ಹೇಳಿ ನಾವು ಪ್ರಶ್ನೆಯನ್ನ ಮಾಡಬೇಕಾಗುತ್ತೆ. ಬೂದಿ ಮುಚ್ಚಿದ ಕೆಂಡದಂತ ಬಣಬಡಿದಾಟ ಈಗ ಒಂದೇ ಸಮನೆ ಭುಗಿಲೆದ್ದಿದ್ದು ಯಾಕೆ? ಹಾಗಾದ್ರೆ ಡಿಕೆಶಿ ಅವರು ಆಡಿದ ಆ ಒಂದು ಮಾತೆ ಬಂಡಾಯದ ಬಿರುಗಾಳಿಯನ್ನ ಮತ್ತೆ ಎಬ್ಬಿಸ್ತಾ ಹಾಗಾದ್ರೆ? ಸಿಎಂ ಬಣದಿಂದ ಫೋರ್ಮ್ಯಾನ್ ಆರ್ಮಿ ಕಮಾಂಡರ್ ಆಟ ಶುರು ಮಾಡಲಾಗಿದೆ. ಹೈಕಮಾಂಡ್ ಮೊರೆ ಹೋಗಿ ಡಿಕೆ ಶಿವಕುಮಾರ್ ರಣತಂತ್ರವನ್ನ ರೂಪಿಸಿದ್ದಾರೆ ಎನ್ನುವ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಇನ್ನು ನೋಡ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಟೀಮ್ ಇಷ್ಟು ದಿನ ಸೈಲೆಂಟ್ ಆಗಿದ್ರು. ಈಗ ಒಂದೇ ಸಲ ವೈಲೆಂಟ್ ಆಗೋಕೆ ಕಾರಣ ಏನು ಅಂತ ಆದ್ರೆ ಡಿಕೆ ಶಿವಕುಮಾರ್ ಅವರು ಆಡಿದ ಒಂದು ಮಾತು. ಹಾಗಾದ್ರೆ ಡಿಕೆ ಶಿವಕುಮಾರ್ ಆಡಿದ ಆ ಒಂದು ಮಾತು ಯಾವುದು ಅಂತ ನಾವು ನೋಡೋದಾದ್ರೆ, ಯಾರಿಗೂ ಸ್ಥಾನವನ್ನ ಅಷ್ಟು ಈಸಿಯಾಗಿ ಬಿಟ್ಕೊಡೋಕ್ಕಾಗಲ್ಲ. ಅದೇನೋ ಮೀಡಿಯಾದಲ್ಲಿ ಸಿಗುತ್ತಾ ಅಥವಾ ಯಾವ್ದಾದ್ರು ಅಂಗಡಿಯಲ್ಲಿ ಸಿಗುತ್ತಾ ಸ್ಥಾನಮಾನ ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ನೀವೆಲ್ಲ ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಾ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಈ ವಿಚಾರದಿಂದ ಇದೀಗ ಸಿದ್ದು ಟೀಮ್ ಅವರು ವೈಲೆಂಟ್ ಆಗಿರುವಂತದ್ದು. ನಾನಾ ನೀನಾ ಪಾಲಿಟಿಕ್ಸ್ಗೆ ಇದೀಗ ನಾಂದಿ ಹಾಡದಂತೆ ಕಾಣಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರು ಆಡಿರುವಂತಹ ಒಂದು ಮಾತು. ಇನ್ನು ನೋಡ್ತಾ ಇದ್ರೆ ಹೈಕಮಾಂಡ್ ಮೊರೆ ಹೋಗಿ ಡಿಕೆ ಶಿವಕುಮಾರ್ ರಣತಂತ್ರ ಕೂಡ ರೂಪಿಸಿರುವಂತದ್ದು. ಬೆಳಗಾವಿ ಅಧಿವೇಶನದಲ್ಲೇ ಒದ್ದು ಗದ್ದುಗೆ ಪಡೆಯುವ ಮಾತನ್ನ ಆಡಿದ್ರು. ಚಳಿಗಾಲದ ಅಧಿವೇಶನವನ್ನೇ ಗಡಗಡ ನಡಗಿಸಿದ್ರು. ಡಿಕೆಶಿ ಆಡಿದ ಆ ಒಂದು ಮಾತಿನಿಂದ ರಾಜಕೀಯ ಗುರು ಎಸ್ಎಂ ಕೃಷ್ಣ ಬಳಿಯೇ ಒದ್ದು ಅಧಿಕಾರ ಪಡೆದಿದ್ದ ಮಾತನ್ನ ಆಡಿದ್ರು. ಡಿಕೆಶಿ ಅದೊಂದು ಮಾತಿನಿಂದ ಕೆರಳಿ ಅಲರ್ಟ್ ಆದ ಸಿದ್ದು ಟೀಮ್ ಎನ್ನುವ ವಿಚಾರಗಳು ಈಗ ಗೊತ್ತಾಗ್ತಿದೆ. ಅಲ್ಲಿಂದ ಡಿಕೆಶಿಗೆ ಕೌಂಟರ್ ಆರಂಭಿಸಿದ್ರು ಸಿಎಂ ಫೋರ್ಮ್ಯಾನ್ ಆರ್ಮಿ. ಬೆಳಗಾವಿ ಅಧಿವೇಶನದಲ್ಲೇ ಒದ್ದು ಗದ್ದುಗೆ ಪಡೆಯುವ ಮಾತನ್ನ ಆಡಿದ್ರು. ಯಾವಾಗ ಬೆಳಗಾವಿಯಲ್ಲಿ ಒಂದು ಚಳಿಗಾಲದ ಅಧಿವೇಶನ ನಡೆಯುತ್ತೆ, ಚಳಿಗಾಲದ ಅಧಿವೇಶನದಲ್ಲಿ ಡಿಕೆಶಿ ಆಡಿದ ಆ ಒಂದು ಮಾತು ಇಡೀ ಅಧಿವೇಶನದಲ್ಲಿ ಇದ್ದಂತಹ ಎಲ್ಲ ನಾಯಕರನ್ನ ಗಡಗಡ ನಡಗಿಸುವಂತೆ ಮಾಡುತ್ತೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಏನಂದಿದ್ರು? ಎಸ್ಎಂ ಕೃಷ್ಣ ಅವರ ಬಳಿಯೇ ಒದ್ದು ಅಧಿಕಾರವನ್ನ ಪಡೆದಿದ್ದ ಮಾತನ್ನ ಆಡಿದ್ರು. ಹಾಗಾಗಿ ಡಿಕೆ ಶಿವಕುಮಾರ್ ಆಡಿದ ಆ ಒಂದು ಮಾತಿನಿಂದ ಕೆರಳಿ ಕೆಂಡವಾಗಿದ್ರು ಸಿದ್ದು ಬಣದವರು. ಆ ಕ್ಷಣದಿಂದ ಮತ್ತೆ ಈಗ ಸಿಎಂ ಕುರ್ಚಿ ವಿಚಾರ ಇರ್ಬೋದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇರ್ಬೋದು, ಎರಡೂ ವಿಚಾರಗಳು ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಇನ್ನು ರಾಜಕೀಯ ಗುರು ಎಸ್ಎಂ ಕೃಷ್ಣ ಬಳಿಯೇ ಒದ್ದು ನಾನು ಅಧಿಕಾರವನ್ನ ಪಡೆದಿದ್ದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿರ್ತಾರೆ. ಬೆಳಗಾವಿಯಿಂದಲೇ ಶುರುವಾಗಿತ್ತು ಡಿನ್ನರ್ ಮೀಟಿಂಗ್ ಡಿಚ್ಚಿ. ಇದು ಶುರುವಾಗಿತ್ತು ಬೆಳಗಾವಿಯಿಂದಲೇ. ಡಿನ್ನರ್ ಮೀಟಿಂಗ್ ಗಳ ಮೂಲಕ ಸಿದ್ದು ಬಣದಿಂದ ಸೇಫ್ ಗೇಮ್ ಪ್ಲಾನ್ ಮಾಡಲಾಗಿತ್ತು.
ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ, ದಲಿತ ಸಿಎಂ, ಹೆಚ್ಚುವರಿ ಡಿಸಿಎಂ ವಿಚಾರಕ್ಕೆ ಪಟ್ಟು ಹಿಡಿದಿದ್ರು. ಸಿಎಂ ಸಿದ್ದುಗೆ ರಕ್ಷಣಾ ಕೋಟೆಯಾಗಿ ಡಿಕೆಶಿ ಮೇಲೆ ಸರಣಿ ಅಟ್ಯಾಕ್ ಅನ್ನ ಮಾಡಲಾಗಿತ್ತು. ಅಲ್ಲಿಂದಲೇ ಸಿಎಂ ಬಳಿ ಅಂತರವನ್ನ ಕಾಯ್ದುಕೊಂಡಿದ್ರು ಡಿಸಿಎಂ ಡಿಕೆಶಿ. ದೆಹಲಿಗೆ ಯಾವಾಗ್ಲೂ ಒಟ್ಟಿಗೆ ಹೋಗ್ತಿದ್ರು ಸಿಎಂ ಸಿದ್ದು ಹಾಗೂ ಡಿಕೆಶಿ ಅವರು. ಆದ್ರೆ ಎಸಿಸಿ ಕಚೇರಿ ಉದ್ಘಾಟನೆಗೆ ಮೊನ್ನೆ ಇಬ್ರು ಕೂಡ ಪ್ರತ್ಯೇಕವಾಗಿ ಪ್ರಯಾಣವನ್ನ ಬೆಳೆಸಿದ್ರು ಎನ್ನುವ ವಿಚಾರ ಕೂಡ ನಾವು ಗಮನಿಸಬೇಕಾಗತ್ತೆ. ಯಾವಾಗ್ಲೂ ಕೂಡ ಇಬ್ರು ಕೂಡ ಜೋಡೆತ್ತಿನ ರೀತಿಯಲ್ಲಿ ಒಂದು ರಾಜ್ಯ ಸರ್ಕಾರದಲ್ಲಿ ಇಬ್ರು ಕೂಡ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದು ಎಲ್ಲೇ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಇಬ್ರು ಒಟ್ಟಿಗೆ ಹೋಗಿ ಬರ್ತಾ ಇದ್ರು. ಆದ್ರೆ ಮೊನ್ನೆ ದೆಹಲಿಯಲ್ಲಿ ನಡೆದಂತಹ ಎಸಿಸಿ ಕಚೇರಿ ಉದ್ಘಾಟನೆ ಸಂದರ್ಭದಲ್ಲಿ ಇಬ್ರು ಕೂಡ ಪ್ರತ್ಯೇಕವಾಗಿ ಹೋಗಿದ್ರು. ಅದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಇನ್ನು ನೋಡ್ತಾ ಇದ್ರೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ, ದಲಿತ ಸಿಎಂ, ಹೆಚ್ಚುವರಿ ಡಿಸಿಎಂ ಪಟ್ಟು. ಸಿಎಂ ಸಿದ್ದುಗೆ ರಕ್ಷಣಾ ಕೋಟೆಯಾಗಿ ಡಿಸಿಎಂ ಡಿಕೆಶಿ ಮೇಲೆ ಸರಣಿ ಅಟ್ಯಾಕ್ ಅನ್ನ ಮಾಡಲಾಗಿತ್ತು. ಅಲ್ಲಿಂದಲೇ ಸಿಎಂ ಬಳಿ ಅಂತರವನ್ನ ಕಾಯ್ದುಕೊಂಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇನ್ನು ನೋಡ್ತಾ ಇದ್ರೆ ರಾಜ್ಯದಲ್ಲಿ ಇದೀಗ ಬಣಬಡಿದಾಟ ತಾರಕಕ್ಕೆ ಏರ್ತಾ ಇರುವ ರೀತಿ ಕಂಡು ಬರ್ತಾ ಇದೆ. ಒಂದ್ ಕಡೆ ನೋಡ್ತಾ ಇದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದವರು ಒಂದೊಂದು ಹೇಳಿಕೆಯನ್ನ ಕೊಟ್ಕೊಂಡು ಬಂದ್ರೆ, ಇತ್ತ ಸಿಎಂ ಸಿದ್ದು ಬಣದವರು ಮತ್ತೆ ಬೇರೆ ಬೇರೆ ರೀತಿಯ ಹೇಳಿಕೆಯನ್ನ ಕೊಟ್ಕೊಂಡು ಬರ್ತಾ ಇರುವಂತದ್ದು. ಇನ್ನು ಈ ಮೂಲಕ ತೀವ್ರ ಸ್ವರೂಪವನ್ನ ಪಡೆದಿದೆ ಕಾಂಗ್ರೆಸ್ನ ನೀನಾ ನಾನಾ ಸಮರ. ಬೆಳಗಾವಿಯಿಂದಲೇ ಶುರುವಾಗಿತ್ತು ಡಿನ್ನರ್ ಮೀಟಿಂಗ್ ಡಿಚ್ಚಿ. ಯಾವಾಗ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನವನ್ನ ಮಾಡೋಕೆ ಶುರು ಮಾಡಿದ್ರು, ಅವಾಗಿನಿಂದನೂ ಕೂಡ ಒಂದು ಬೇರೆ ಬೇರೆ ರೀತಿಯ ಹೇಳಿಕೆಯನ್ನ ಕೊಡುವ ಮೂಲಕ ಮತ್ತೆ ಈ ಅಸಮಾಧಾನ ಭುಗಿಲೇಳುವ ರೀತಿ ಆಗಿದೆ. ಇನ್ನು ಹೈಕಮಾಂಡ್ ನಾಯಕರು ಕೂಡ ಮೊನ್ನೆ ಅಷ್ಟೇ ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಎಂಟ್ರಿ ಕೊಟ್ಟಿದ್ರು. ಆಗ್ಲೂ ಕೂಡ ಅವರು ಹೈಕಮಾಂಡ್ ನಿಂದ ಒಂದು ಸಂದೇಶವನ್ನ ಹೊತ್ತು ತಂದಿದ್ರು. ಅದು ಏನಪ್ಪಾ ಅಂತ ಅಂದ್ರೆ, ಯಾರು ಕೂಡ ಬೇರೆ ಬೇರೆ ರೀತಿಯ ಹೇಳಿಕೆಯನ್ನ ಕೊಡಬೇಡಿ. ಸಿಎಂ ಚೇಂಜ್ ಮಾಡೋ ವಿಚಾರ ಇರ್ಬೋದು, ಕುರ್ಚಿ ಕದನ ಇರ್ಬೋದು, ಅಥವಾ ಇನ್ನು ಏನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇರ್ಬೋದು, ಯಾವ ವಿಚಾರಗಳ ಕುರಿತು ಕೂಡ ಯಾರೂ ಮಾತನಾಡುವಂತಿಲ್ಲ ಅಂತ ಹೇಳಿ ಒಂದು ಖಡಕ್ ಸಂದೇಶವನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದು ಕೊಟ್ಟಿದ್ರು. ಹಾಗಾದ್ರೆ ಹೈಕಮಾಂಡ್ ನಾಯಕರು ಬಂದು ಒಂದು ಖಡಕ್ ಸಂದೇಶವನ್ನ ಕೊಟ್ಟರೂ ಕೂಡ ಯಾಕೆ ಮತ್ತೆ ಬಣಬಡಿದಾಟ, ಸಿಎಂ ಕುರ್ಚಿ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಿಲ್ಲ. ಇತ್ತ ನೋಡ್ತಾ ಇದ್ರೆ ಸಿಎಂ ಬಣದವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಬಣದವರು ಸಿದ್ದು ಬಣದವರ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದೇ ರೀತಿ ವಾದ ಪ್ರತಿವಾದ ನಡೆದ್ರೆ ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.